ಮಾಸ್ಟರ್ ಅಜ್ಜಮ್ಮನ ಮಾತು ಕೇಳಿಲ್ಲಡ. ನಿಜ ಅಂದ್ರು ಮಾಸ್ಟಿಗೆ ನನ್ನ ಮೇಲೆ ಸಿಟ್ಟಿದ್ದು. ನಾ ಎಂತ ಮಾಡಲಿ? ನಮಸ್ಕಾರ ರೀ ಲಂಬೋದ್ರ ಮಾಸ್ತರ್ಗೆ. ನಮಸ್ಕಾರ ರೀ ಕಾರಂತರ. ಅವ್ರು ಕಳ್ಸಾರಿ ಇದನ್ನ ಊರಿನ ತಂದಿದ್ದು ಕಬ್ಬಿನ ನೆನ್ಕಿರಿ. ಇದು ಮನೆಗೆ ಹೋಗುವಾಗ ತಗೊಂಡು ಹೋಗಿ. ಆಹಾ ಶ್ರೀಮನ್ನಾರಾಯಣ ಅಗದಿ ಆನಂದ ಆತ್ ನೋಡ್ರಿ. ಪಾಠ ಮುಗಿಸ್ಕೊಂಡು ಹೋಗುವಾಗ ತಗೊಂಡು ಹೋಗ್ತೀನಿ. ಆಯ್ತು, ಧನ್ಯವಾದ. ಬಾರವ ಗಂಗಾ, ಯಾಕೆ ಹೆದರ್ಲಿಕತ್ತಿ? ಕೂಡು ಕೂಡುವ ಗಂಗಾ, ಕೂಡು. ಆಯ್ತು, ಬುಕ್ ಕೊಡಿಲೆ. ಹೊಡೆಯೋದು ಬಡಿಯೋದು ಬೈಯೋದು ಇಲ್ಲ ಅಂದ್ರೆ ಅವನಿಗೆ ಕಲಿಸ್ಲಿಕ್ಕೆ ಬರುವುದಿಲ್ಲಂತ. 10 ಸಲ ಹೊಡೆಯೋ ಬದಲಿ 8 ಸಲ ಹೊಡಿತೀನಿ ಅಂದ. ನೀನು ನಿನ್ನ ಬುಕ್ಕು ಶ್ರೀಮನ್ನಾರಾಯಣ ನೀನ ಕಾಪಾಡ್ಬೇಕಪ್ಪ. ಇವತ್ತಿನ ಪಾಠ ಶುರು ಮಾಡೋನು. ಹಾ, ಇದನ್ನ ನೋಡಿ ಹೇಳವ. ಮೆಹಂದಿ had ಏನವ್ವ ತಂಗಿ ನೀನು? ಒಂದು ದಿನ ಪೂರ್ತಿ ಬಿಟ್ಟು ನಿನಗೆ ಬಾಯ್ಪಾಠ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ದನ ಕಾಯೋರು ಬೇಕು, ನೀ ಬ್ಯಾಡ. ಒಂದು ದಿನಕ್ಕೆ 1 ಸಾಲ ನೆನಪಿಟ್ಕೊಂಡ್ರೆ ಸಾಕು. ನಿನ್ನ ಕೈಯಿಂದ ಅದು ಆಗುದಿಲ್ಲ. ಹಾಳಾಗಿ ಹೋಗ್ಲಿ, ಇನ್ನೊಂದ್ಸಲ ಹೇಳು. ಮೇಲಿ ಹ್ಯಾಲ ಲಿತ್ತಲ ಲಾಂಬ ನಮ್ಮ ಮನೆ ಎಮ್ಮಿ ಕೊಂಬ. ಎಷ್ಟು ಸರಳ ವಾಕ್ಯ ಅದ. ಅದನ್ನ ಹೇಳಲಿಕ್ಕೆ ಇಷ್ಟೊಂದು ಕಿಣಿಕಿ ಆಗ್ಲಿಕ್ಕತ್ತಿಯಲ್ಲವಾ? ಮತ್ತೊಂದ್ಸಲ ನಿರಾಶೆ ಮಾಡ್ದಿ ಗಂಗಾ. ನಿನ್ನ ಮಾಸ್ತರ್ ವಿಷಯದಾಗ ಪ್ರಪಂಚ ಅಂದ್ರೇ ಏನೂ ಗೊತ್ತಿಲ್ಲ ನಿನಗ. ಶಿಸ್ತು ಅಂದ್ರೆ ಮೊದಲ ಗೊತ್ತಿಲ್ಲ. ಕಾರಂತ್ರ ಕಾರಂತ್ರ ಅಣ್ಣ, ಮಾಸ್ತರ್ಗೆ ಒಂದು ಕಪ್ ಚಾ ತಗೊಂಡ್ಬರ್ರಿ. ಸರ್, ಚಹಾ ಬ್ಯಾಡ್ರಿ ಸಾಹೇಬ್ರ, ಒಂದು ಗ್ಲಾಸ್ ನೀರು ಕೊಟ್ರೆ ಸಾಕು. ಸಾಹೇಬ್ರ, ಇಲ್ಲಿ ತನಕ ನಂಗೆ ಯಾರೂ ಹಿಂಗೆ ಮಾತಾಡಿರ್ಲಿಲ್ಲ. ಇವತ್ತು ದೊಡ್ಡ ಅಪಮಾನ ಆಗ್ಯದ. ಖರೆ ಅಂದ್ರ ಹತ್ತಿರದಾಗ ಯಾವ್ದಾರೆ ಬಾವಿ ಇದ್ರ ಬಿದ್ದು ಬಿಡ್ತಿದ್ದೇವೇನೋ. ನನಗೆ ಅರ್ಥ ಆಗ್ತದ, ನಿಮ್ಮ ನೋವೇನು ಅಂತ ತಿಳಿತದ. ಗಂಗಾ ಕಡೆಯಿಂದ
ನಾನು ತಲೆ ತಗ್ಸೋ ಹಂಗಾತು. ಈಗರ ಏನಾಗಿದೆ, ನಾನು ನಿಮ್ಮ ಹತ್ರ ಕ್ಷಮ ಕೇಳ್ತೀನಿ. ಆಕಿನ ಕ್ಷಮ ಮಾಡ್ರಿ. ಸಂಸಾರದ ಸಂಕಟ ನೋಡ್ರಿ ಸಾಹೇಬ್ರ. ಮನೆಯೊಳಗೆ ವಯಸ್ಸಾಗಿರೋ ಅಪ್ಪ ಅವ್ವ ಇದ್ದಾರ, ಲಗ್ನ ಆಗಿರೋ ತಂಗಿ ಇದ್ದಾಳ. ಮನೆಯೊಳಗ ಮೂಲ ಆದಾಯ ಅಂದ್ರೆ ನಾ ಒಬ್ನ ರೀ. ಅದಕ್ಕೆ ಮನೆ ಹೋಗಿ ಪಾಠ ಮಾಡ್ತೀನಿ. ಪಾಠ ಮಾಡೋ ಬಡ ಮಾಸ್ತರಿಗೆ ಇದನ್ನು ಬಿಟ್ಟು ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ? ಸಾರಿ. ನಮ್ಮ ಈ ಅಸಹಾಯಕತೆನ ಅಪಮಾನ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಇದು ಅಪರಾಧ ಆಗ್ತದ, ದೊಡ್ಡ ಅಪರಾಧ ಆಗ್ತದ. ಎಂತೆಂಥವ್ರು ನನಗೆ ಮಾನ ಸನ್ಮಾನ ಮಾಡ್ಯಾರ. ಆದ್ರೆ ಇವತ್ತ ಹುಡುಗಿ ನನಗೆ ಇದ್ರೊಳಗ ಆ ಹುಡುಗಿದೇನು ತಪ್ಪಿಲ್ರಿ ಸಾಹೇಬ್ರ. ಪಾಪ ಸಣ್ಣಕ್ಕಿದ್ದಾಳ, ಬುದ್ಧಿ ಕಡಿಮೆ ಅದ. ನಾ ಹೇಳೋ ಪಾಠ ಆಕಿಗೆ ಒಗ್ವಲ್ದು ಅನಿಸ್ತದ. ಆಕಿಗೆ ಒಗ್ಗುವಂಥದ್ದು ನನಗೆ ಬರುವಲ್ದು ಅನಿಸ್ತದ ರೀ. ಅಲ್ ಮಾಸ್ತರ, ನಿಮ್ಮಲ್ಲಿ ನೀವು ಯಾಕೆ ದೋಷ ಹಾಕೋತೀರಿ? ಗಂಗನ್ ಬೆಳೆಸಿರೋ ಸಂಸ್ಕಾರ ಹಂಗದ. ಹಂಗಂತ ಆಕಿ ತಪ್ಪು ಮಾಡ್ಯಾಳ ಅಂತ ಅಲ್ಲ. ಒಟ್ನಾಗ ಇದು ನನಗೆ ನಾಚಿಕೆ ಆಗದ. ನಾನು ತಲೆ ತಗ್ಸೋ ಸಂಗತಿ ಇದು. ಗಂಗಾ ಭಾಳ ತಿಳುವಳಿಕೆರ ಹುಡುಗಿದ್ದಾಳ. ಇದ್ಕಿದ್ದಂಗೆ ಹಿಂಗೆ ಯಾಕೆ ಮಾಡಲ್ಲ ಅಂತ ನನಗೂ ಅರ್ಥ ಆಗವಲ್ದು. ನಾನು ಮಾತು ಕೊಡ್ತೀನಿ, ಗಂಗಾ ಇನ್ನು ಮುಂದೆ ಯಾವತ್ತೂ ಹಿಂಗೆ ಮಾಡೋದಿಲ್ಲ. ನೀವು ಹೇಳಿದ ಪ್ರತಿಯೊಂದು ಮಾತನ್ನು ಆಕೆ ಕೇಳ್ಕೊಂಡು ಹೋಗ್ತಾಳೆ. ಇದೊಂದು ಸರಿ ಆಕೆಗೆ ಕ್ಷಮ ಮಾಡ್ರಿ. ಕ್ಷಮಿಸ್ಬೇಕ್ರಿ ನಿರಂಜನ್ ಸಾಹೇಬ್ರ. ನೀವು ಈ ಊರೊಳಗ ದೊಡ್ಡ ಸ್ಥಾನದೊಳಗಿರೋರು, ನಾನೊಬ್ಬ ಸಾಧಾರಣ ಬಡ ಮಾಸ್ತರ್. ಈ ಮಾಸ್ತರ್ ಮೇಲೆ ನಿಮ್ಮ ಮರ್ಯಾದೆ ಯಾವತ್ತೂ ಇದ್ದೇ ಇರ್ತದೆ ರೀ. ಖರೆ ಹೇಳಬೇಕು ಅಂದ್ರೆ ನನಗೆ ನಿಮ್ಮ ಮ್ಯಾಲ ಯಾವತ್ತೂ ಗೌರವ ಅಭಿಮಾನ ಇರತ್ತದೆ. ನೀವು ಯಾವಾಗ ಕರೆದ್ರು ನಿಮ್ಮ ಸೇವೆಗೆ ನಾನು ಹಾಜರಿರ್ತೀನಿ. ತಮ್ಮ ಹತ್ರ ನಂದೊಂದು ವಿನಂತಿ ಅದ ರೀ ಸಾಹೇಬ್ರ. ಆ ಹುಡುಗಿಗೆ ಪಾಠ ಮಾಡ್ರಿ ಅಂತ ಮತ್ತೆ ನನ್ನನ್ನು ಕರಿಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹೇಳಿಕತ್ತೀನಿ ಅಂತ ಬೇಸರ ಮಾಡ್ಕೋಬೇಡ್ರಿ. ಮಾಸ್ತರ, ಕ್ಷಮಿಸ್ರಿ ಸಾಹೇಬ್ರ, ನನ್ನಿಂದ ಆ ಕೆಲಸ ಮಾಡಕ್ ಸಾಧ್ಯನೇ ಇಲ್ರಿ. ನನಗೆ ಅಪ್ಪಣೆ ಕೊಡ್ರಿ, ನಾ ಇನ್ನು ಹೊರಡ್ತೀನಿ. ನಾನು ಗಂಗಾ ನಾನು ಗಂಗಾ ಕುಲದೇವರ ಮೇಲೆ ಕುಲದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಪ್ರಮಾಣ ಮಾಡಿ ಹೇಳ್ತಿ. ಈಗ ನನ್ನ ಅಪ್ಪಯ್ಯನ ಮ್ಯಾಲ ಆಣಿ ಮಾಡಿ ಹೇಳ್ತೀನಿ.